ಜಿಲ್ಲೆಗೆ ಹರಿಸುತ್ತಿರುವ ಎಚ್ಎನ್ ವ್ಯಾಲಿ ನೀರಿನ 3ನೇ ಹಂತದ ಶುದ್ಧೀಕರಣ ಮಾಡಲೇಬೇಕು ಅಂತ ಒತ್ತಾಯಿಸಿ ಚಿಕ್ಕಬಳ್ಳಾಪುರ ಬಂದ್ಗೆ ಕರೆ ನೀಡಿರುವ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಮತ್ತು ಕೆಲವು ಸಂಘಟನೆಗಳು ಇಂದು ಬೆಳ್ಳಂಬೆಳಗ್ಗೆ ರಸ್ತೆಗಿಳಿದು ಓಪನ್ ಮಾಡಿದ ಅಂಗಡಿ ಮಾಲೀಕರಿಗೆ ಕ್ಲೋಸ್ ಮಾಡುವಂತೆ ನಗರದ ಪ್ರಮುಖ ರಸ್ತೆಗಳಾದ ಬಿಬಿ ರಸ್ತೆ, ಬಜಾರ್ ರೋಡ್, ಎಂಜಿ ರೋಡ್, ವಾಪಸಂದ್ರ ರಸ್ತೆ ರೌಂಡ್ ಹಾಕಿದ ಸಂದೀಪ್ ರೆಡ್ಡಿ ಟೀಮ್ ಮನವಿ ಮಾಡಿದ್ರು. ಇನ್ನು ಪ್ರತಿಭಟನಾಕಾರರನ್ನ ಹಿಂಬಾಲಿಸಿದ ಪೊಲೀಸರು ಬಲವಂತದಿಂದ ಕ್ಲೋಸ್ ಮಾಡದಂತೆ ಎಚ್ಚರಿಕೆ ನೀಡುತ್ತಿದ್ರು. ಇನ್ನು ಬಲವಂತವಾಗಿ ಕ್ಲೋಸ್ ಮಾಡಿಸಿದ್ರೆ ಎಫ್ಐಆರ್ ದಾಖಲಿಸೋದಾಗಿ ಎಚ್ಚರಿಕೆಯನ್ನ ನೀಡಿದ್ರು. ಡಿವೈಎಸ್ಪಿ ಪ್ರಕಾಶ್ ಮತ್ತು ವೃತ್ತ ನಿರೀಕ್ಷಕ ರಂಜನ್ ಕುಮಾರ್ ಬಂದ್ ಶಾಂತಿಯುತವಾಗಿರಲಿ ಅಂತ ಸಂದೀಪ್ ರೆಡ್ಡಿಯನ್ನ ರಿಕ್ವೆಸ್ಟ್ ಮಾಡ್ತಿದ್ರು. ತೊಂದರೆ ಆಗಿರೋಂಗೆ ಚಿಕ್ಕಬಳ್ಳಾಪುರಕ್ಕೆ ಅವಮಾನ ಆಗಿದೆ. ಡಿಪಾರ್ಟ್ಮೆಂಟ್ಗೆ ಅದಕ್ಕೆ ಉತ್ತರಿಸಿದ ಸಂದೀಪ್ ರೆಡ್ಡಿ, ಚಿಕ್ಕಬಳ್ಳಾಪುರ ಕ್ಷೇತ್ರದ ಘನತೆ, ಗೌರವಕ್ಕೆ ಧಕ್ಕೆ ಬಾರದಂತೆ ನಡೆದುಕೊಳ್ತಿದ್ದೇವೆ ಅಂತ ಸಂದೀಪ್ ರೆಡ್ಡಿ ಪೊಲೀಸರಿಗೆ ಮನವರಿಕೆ ಮಾಡಿಕೊಟ್ರು. ಇನ್ನು ಇಂದು ನೀಡಿದ ಬಂದ್ಗೆ ಚಿಕ್ಕಬಳ್ಳಾಪುರದಲ್ಲಿ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಬಸ್ ನಿಲ್ದಾಣಗಳಲ್ಲಿ ಬಸ್ಗೆ ಬರುವವರ ಸಂಖ್ಯೆ ಕಡಿಮೆಯಾಗಿತ್ತು. ಅಲ್ಲಲ್ಲಿ ಒಂದೊಂದು ಅಂಗಡಿಗಳು ತೆರೆದಿದ್ವು. ಇನ್ನು ಹಾಲು, ಮೆಡಿಕಲ್ ಶಾಪ್ಗಳಿಗೆ ರಿಯಾಯಿತಿ ನೀಡಲಾಗಿದ್ದು, ನಗರದ ಪ್ರಮುಖ ವೃತ್ತಗಳಲ್ಲಿ ಪೊಲೀಸರು ಕಾವಲು ಕಾದಿದ್ರು. ನಗರದಲ್ಲಿ ಯಾವುದೇ ಪ್ರತಿಭಟನೆ ನಡೆದರೂ ಅದಕ್ಕೆ ಯೋಗ್ಯ ಸ್ಥಳ ಅನಿಸಿಕೊಂಡಿರುವ ಶಿಡ್ಲಘಟ್ಟ ವೃತ್ತ, ಅಲ್ಲಿ 2 ಪೊಲೀಸ್ ರಿಸರ್ವ್ ವ್ಯಾನ್ಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ನಿಯೋಜನೆ ಮಾಡಿದ್ರು. ಇನ್ನು ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಮೊದಲ ರಿಯಾಕ್ಷನ್ ಹೇಗಿತ್ತು ಅಂತ ನೀವೇ ನೋಡಿ ಕೇಳಿ. ಏನು ಒಂದಷ್ಟು ಎಸೆನ್ಷಿಯಲ್ಸ್ ಅಂದರೆ ಏನೋ ಒಂದು ತರಕಾರಿ ಅಂಗಡಿ ಇರ್ಬೋದು, ಸಣ್ಣ ಪುಟ್ಟ ರೈತರು ಆ ಥರದ್ದು ಏನಾದರೂ ಬಂದಿದ್ದರೆ ಅದು ಬಿಟ್ಟರೆ, ಮತ್ತು ಹಾಲಿನ ಅಂಗಡಿ ಅದು ಬಿಟ್ಟರೆ ಭಾಗಶಃ ಎಲ್ಲ ಅಂಗಡಿಗಳನ್ನು ಸ್ವಯಂ ಪ್ರೇರಿತವಾಗಿ ಜನನೇ ಇವತ್ತು ಮುಚ್ಚಿರೋದು ನಿಜಕ್ಕೂ ನಮ್ಮ ಹೋರಾಟಕ್ಕೆ ಸಿಕ್ಕ ಜಯ ಅಂತ ಹೇಳ್ಬೋದು. ಇಡೀ ದಿನ ಇದೇ ರೀತಿ ನಾವೇ ಸ್ವಯಂ ಪ್ರೇರಿತವಾಗಿ ಅಂಗಡಿ ವಹಿವಾಟುಗಳನ್ನು ಮುಚ್ಚಿ ಏನು ನಾವು ಸರ್ಕಾರದ ವಿರುದ್ಧ, ಈ ವ್ಯವಸ್ಥೆಯ ವಿರುದ್ಧ ನಮ್ಮ ಹಕ್ಕಿಗಾಗಿ ಏನು ಹೋರಾಟ ಮಾಡ್ತಿದ್ದೀವಿ ಅದಕ್ಕೆ ನಿಜವಾಗ್ಲೂ ಶಕ್ತಿ ಸಿಕ್ಕಿದೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.